ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಉಪ್ಪಿನ ಜಾಡಿಯಲ್ಲಿ ಈ 3 ಪದಾರ್ಥಗಳನ್ನು ಬಚ್ಚಿಡಿ. ಉಪ್ಪಿನ ಜಾಡಿಯಲ್ಲಿ ಈ 3 ಪದಾರ್ಥಗಳನ್ನು ಬಚ್ಚಿಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿತ್ತು ಅಂದರೆ ಆ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿರ್ಮೂಲನೆಯಾಗಿ ಧನಲಾಭವಾಗುತ್ತದೆ. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತೀರಾ. ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶವನ್ನು ಸಾಧಿಸುತ್ತೀರಾ. ಸಾಲ ಬಾಧೆಗಳು ನಿವಾರಣೆಯಾಗುತ್ತದೆ. ಕೋಟಿ ಕೋಟಿ ಹಣ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ. ಆಕಸ್ಮಿಕ ಧನಲಾಭವಾಗುತ್ತೆ ಅಂತಾನೆ ಹೇಳಲಾಗುತ್ತೆ. ಸ್ನೇಹಿತರೆ, ಉಪ್ಪು ಲಕ್ಷ್ಮಿ ಸ್ವರೂಪವಾದಂಥದ್ದು. ಯಾವಾಗಲೂ ಮನೆಯಲ್ಲಿ ಉಪ್ಪು ಖಾಲಿ ಆಗಬಾರ್ದು. ಇನ್ನೇನು ಸ್ವಲ್ಪ ಉಪ್ಪಿದೆ ಅನ್ನುವಾಗಲೇ ಉಪ್ಪನ್ನು ತಂದು ಉಪ್ಪಿನ ಜಾಡಿಯಲ್ಲಿ ಹಾಕಬೇಕು. ಹಾಗೆ ಸ್ನೇಹಿತರೆ, ಉಪ್ಪನ್ನು ನಾವು ಈ ಮಣ್ಣಿನ ಜಾಡಿ, ಪಿಂಗಾಣಿ ಜಾಡಿ ಏನು ಹೇಳ್ತೀವಿ, ಆ ಜಾಡಿಯಲ್ಲಿ ಇಟ್ಕೊಳ್ಬೇಕು. ಇಲ್ಲ ಗಾಜಿನ ಬಾಟ್ಲಲ್ಲಿ ಇಟ್ಕೊಳ್ಬೇಕು. ಹಾಗೆ ನೀವು ಯಾವುದೇ ಕಾರಣಕ್ಕೂ ಸ್ಟೀಲ್ ಡಬ್ಬಗಳಲ್ಲಿ, ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಉಪ್ಪನ್ನು ಇಡಬಾರ್ದು. ಹಾಗೆ ಗಾಜಿನ ಡಬ್ಬದಲ್ಲಿ ಇಟ್ಟರೂ ಉಪ್ಪು ನಮಗೆ ಬೇರೆಯವರ ಕಣ್ಣಿಗೆ ಗೋಚರಿಸಬಾರದು ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಮನೆಗೆ ಬೇರೆ ಯಾರೋ ಬಂದಿದ್ದಾಗ ಆ ಉಪ್ಪು ಬೇರೆಯವರಿಗೆ ಕಾಣಿಸಬಾರ್ದು ಅಂತ ಹೇಳ್ತಾರೆ. ಅಂದರೆ ಉಪ್ಪನ್ನು ಒಂದು ಕಡೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಒಂದು ಜಾಗ ಅಥವಾ ಒಂದು ಪೀಠ, ಒಂದು ಹಲಿಗೆ, ಒಂದು ಮಣೆ ಏನಾದರೂ ಒಂದನ್ನು ಜಾಗನ ಅರೇಂಜ್ ಮಾಡಿ ಶುದ್ಧವಾದಂಥ ಜಾಗದಲ್ಲಿ ಉಪ್ಪನ್ನು ಇಡಬೇಕು. ಉಪ್ಪು ಲಕ್ಷ್ಮಿ ಸ್ವರೂಪ ಅಂತ ಹೇಳಲಾಗುತ್ತೆ. ಸಮುದ್ರ ಮಂಥನ ಅಂದರೆ ಕ್ಷೀರಸಾಗರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮಿಯ ಜನನವಾಯಿತು. ಲಕ್ಷ್ಮಿಯೊಂದಿಗೆ ಸಾಕಷ್ಟು ಒಂದು ವಸ್ತುಗಳು ಕೂಡ ಜನನವಾಯಿತು. ಅದರಲ್ಲಿ ಮುಖ್ಯವಾಗಿ ಪ್ರಧಾನವಾದಂತಹ ವಸ್ತು ಅಂದರೆ ಈ ಕಲ್ಲುಪ್ಪು. ಕಲ್ಲುಪ್ಪು ಲಕ್ಷ್ಮೀ ದೇವಿಯ ಸಹೋದರಿಯ ಸಮಾನ. ಕಲ್ಲುಪ್ಪು ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಕಲ್ಲುಪ್ಪಿನಲ್ಲಿ ಲಕ್ಷ್ಮಿ ಆಕರ್ಷಿತಳಾಗಿರುತ್ತಾಳೆ, ಲಕ್ಷ್ಮಿ ಲೀನವಾಗಿರುತ್ತಾಳೆ ಅಂತಾನೆ ಹೇಳಲಾಗುತ್ತೆ. ಕಲ್ಲುಪ್ಪು ಯಾವ ಮನೆಯಲ್ಲಿ ಖಾಲಿಯಾಗುತ್ತೋ ಅಲ್ಲಿ ಬಡತನ ಇರುತ್ತೆ. ಕಲ್ಲುಪ್ಪನ್ನು ಯಾರಿಗೂ ಕೂಡ ಸಾಲವಾಗಿ ಕೊಡಬಾರ್ದು ಅಂತ ಹೇಳಲಾಗುತ್ತೆ. ಕಲ್ಲುಪ್ಪನ್ನು ಕೈಗೆ ಕೊಡಬಾರ್ದು ಅಂತಾನು ಹೇಳ್ತಾರೆ. ಹಣ ನಿಲ್ಲೋದಿಲ್ಲ ಅನ್ನೋ ಒಂದು ಸೂಚನೆಗಳನ್ನು ನಮ್ಮ ಹಿರಿಯರು ಮುಂಚೆಯಿಂದನೂ ಕೂಡ ತಿಳಿದುಕೊಂಡು ಬಂದಿದ್ದಾರೆ. ಕಲ್ಲುಪ್ಪಿನಿಂದ ಯಾವುದೇ ರೀತಿಯ ತಂತ್ರಗಳನ್ನು, ಪರಿಹಾರಗಳನ್ನು ಮಾಡಿಕೊಂಡ್ರೆ 100% ಅದು ನಮಗೆ ಸಕ್ಸಸ್ಸನ್ನು ಕೊಡುತ್ತೆ. ಉಪ್ಪು ಆಹಾರದಲ್ಲಿನ ರುಚಿಯನ್ನು ಹೇಗೆ ಹೆಚ್ಚಿಸುತ್ತೋ ಅದೇ ರೀತಿಯಲ್ಲಿ ನಮಗಾಗಿರುವಂತಹ ದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಉಪ್ಪಿಗಿದೆ. ಹಾಗಾಗಿ ನಮ್ಮ ಹಿರಿಯರು ಉಪ್ಪಿನಿಂದ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡ್ತಾ ಇದ್ರು. ಅದೇ ರೀತಿಯಿಂದ ಅನಾದಿ ಕಾಲದಿಂದ ಒಂದಷ್ಟು ಜನರು ಉಪ್ಪಿನಿಂದ ತಂತ್ರಗಳನ್ನು ಮಾಡಿಕೊಂಡಿದ್ದಾರೆ. ಈ ತಂತ್ರಗಳ ಮುಖಾಂತರವಾಗಿ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡಿ ಹಿಡಿದಿಟ್ಟುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಲಕ್ಷ್ಮಿ ಈ ಉಪ್ಪಿನಲ್ಲಿ ಇರೋದ್ರಿಂದ ಈ ಉಪ್ಪಿನಲ್ಲಿ ನಾವು ಮಾಡುವಂಥ ಈ ಪರಿಹಾರಗಳು ಲಕ್ಷ್ಮಿಯನ್ನ ಆಕರ್ಷಿಸುತ್ತೆ. ಮನೆಗೆ ಲಕ್ಷ್ಮಿ ಬಂದು ಕುಳಿತು ನೀವು ಬೇಡಿದ ವರಗಳನ್ನು ಕರುಣಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ. ಹಾಗಾಗಿ ಕಲ್ಲುಪ್ಪಿನಿಂದ ಈ ಪರಿಹಾರವನ್ನ ತಪ್ಪದೆ ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಬೇಕಾಗುತ್ತೆ. ಉಪ್ಪಿಗೋಸ್ಕರ ಜಾಡಿಯನ್ನು ಇಟ್ಕೊಳ್ಳಿ. ಜಾಡಿ ಶುಭ್ರವಾಗಿರುವಂತೆ ಗಮನದಲ್ಲಿಟ್ಕೊಳ್ಳಿ. ಹಾಗೆ ಪ್ರತಿ ಶುಕ್ರವಾರ ನೀವು ಪೂಜಿಸುವಂತಹ ಸಂದರ್ಭದಲ್ಲಿ ನಿಮ್ಮ ಉಪ್ಪಿನ ಜಾಡಿಗೂ ಕೂಡ ಒಂದು ಧೂಪ ದೀಪವನ್ನು ಅಂದರೆ ಒಂದು ಊದ್ಬತ್ತಿಯನ್ನು ಬೆಳಗಿ ಒಂದು ನಮಸ್ಕಾರ ಮಾಡಿಕೊಳ್ಳಿ. ಉಪ್ಪಿನ ಜಾಡಿ ಮೇಲೆ ಒಂದು ಪುಷ್ಪವನ್ನಾದರೂ ಇಟ್ಟು ನಮಸ್ಕರಿಸಿಕೊಳ್ಳಿ. ಈ ಒಂದು ತಂತ್ರವನ್ನು ಮಾಡಿದ ನಂತರ 100% ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತಾಳೆ, ಹಣದ ಮಳೆಯನ್ನು ಸುರಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ. ಉಪ್ಪಿನ ಜಾಡಿಯಲ್ಲಿ ಯಾವ ಪದಾರ್ಥವನ್ನು ಇಡಬೇಕು ಅಂತಂದರೆ, ಮೊದಲನೆಯದಾಗಿ ಈ ಒಂದು ಪರಿಹಾರಕ್ಕೆ ನೀವು ಮಾಡಿಕೊಳ್ಬೇಕಾಗಿರೋದು ಹಳದಿ ಬಣ್ಣದ ಬಟ್ಟೆಯನ್ನು, ಒಂದು ಚಿಕ್ಕದಾದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಒಂದು ಚಿಕ್ಕ ಅಂಗೈ ಅಗಲದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಶುದ್ಧವಾಗಿರುವಂತಹ ಬಟ್ಟೆ ಆಗಿರಬೇಕು. ಯಾವುದೇ ಹಳೆ ಬಟ್ಟೆಯನ್ನು ಉಪಯೋಗಿಸಬೇಡಿ. ಶುದ್ಧವಾಗಿರೋ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಹಳದಿ ಬಣ್ಣ ಬಟ್ಟೆ ಇಲ್ಲ ಅಂದರೆ ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ತೊಳೆದು ಅದಕ್ಕೆ ಅರಿಶಿನವನ್ನು ಲೇಪನ ಮಾಡಿ, ಅಂದರೆ ಅರಿಶಿನದ ನೀರಿನಲ್ಲಿ ಅದ್ದಿ ಚೆನ್ನಾಗಿ ಒಣಗಿಸಬೇಕು. ಹಸಿ ಇರಬಾರದು, ತೇವಾಂಶ ಇರಬಾರದು, ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಬೇಕು. ಆ ನಂತರವಾಗಿ ಈ ಒಂದು ಬಟ್ಟೆಯ ಮೇಲೆ ₹1 ನಾಣ್ಯ, 5 ಏಲಕ್ಕಿ, 5 ಅಡಿಕೆ, ಈ 3 ಪದಾರ್ಥ ಇಷ್ಟೇ ಸಾಕು ಸ್ನೇಹಿತರೆ. ಈ ಒಂದು ರೂಪಾಯಿ ನಾಣ್ಯ ಏನಿದೆ ನೋಡಿ, ಲಕ್ಷ್ಮಿ ಸ್ವರೂಪವಾದಂಥದ್ದು. ಈ 5 ಅಡಿಕೆ ಲಕ್ಷ್ಮಿ ಸ್ವರೂಪವಾದಂಥದ್ದು. ಈ 5 ಏಲಕ್ಕಿ ಲಕ್ಷ್ಮಿ ಸ್ವರೂಪವಾದಂಥದ್ದು. ಲಕ್ಷ್ಮಿಯನ್ನ ಆಕರ್ಷಿಸುವಂತಹ ವಸ್ತುಗಳು ಇವು. ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥ ವಸ್ತುಗಳು. ಹಾಗಾಗಿ ಈ 3 ಪದಾರ್ಥಗಳನ್ನು ಗಂಟನ್ನಾಗಿ ಹಾಕ್ಕೊಳ್ಳಿ. ನೀವೇನಾದರೂ ಮನಿ ಅಟ್ರಾಕ್ಷನ್ಗೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಚಿನ್ನವನ್ನು ಆಕರ್ಷಣೆ ಮಾಡ್ಕೊಳ್ಬೇಕು. ಗಿರವಿ ಇಟ್ಟಿರೋ ನಿಮ್ಮ ಆಭರಣಗಳು ನಿಮ್ಮ ಬಳಿಗೆ ಬರಬೇಕು ಅಂದರೆ ಯಾವುದಾದರೂ ಒಂದು ಚಿನ್ನದ ಒಂದು ಮೂಗುತಿನೋ ಅಥವಾ ಒಂದು ಚಿನ್ನದ ಉಂಗುರನೋ ಏನಾದರೂ ಒಂದನ್ನು ನೀವು
ಈ ಗಂಟಿನ ಜೊತೆ ಅಂದರೆ ಗಂಟು ಒಳಗಡೆ ಹಾಕಿಟ್ಟು 24 ಗಂಟೆ ಆ ಉಂಗುರ ಅಥವಾ ಆ ಚಿನ್ನ ಏನಿರುತ್ತೆ ಅದನ್ನು ತೆಗೆದುಕೊಂಡು ಒಂದು ಪೇಪರಲ್ಲಿ ಹಾಕಿ 24 ಗಂಟೆ ನಂತರ ಆ ಒಂದು ಚಿನ್ನವನ್ನು ತೆಗೆದು ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ. ನೀವು ಅಡವಿ ಇಟ್ಟಿರುವಂತಹ ಒಡವೆಗಳು ನಿಮ್ಮ ಹತ್ರ ಬರುತ್ತೆ. ಹೆಚ್ಚು ಹೆಚ್ಚು ಒಡವೆಗಳನ್ನು ಕೊಂಡುಕೊಳ್ಳುವ ಯೋಗ ಬರುತ್ತದೆ. ಹಾಗೆ ನಾನು ತಿಳಿಸಿಕೊಟ್ಟಂಥ ಈ ಗಂಟನ್ನು ಉಪ್ಪಿನ ಜಾಡಿಯಲ್ಲಿ 48 ದಿನಗಳ ಕಾಲ ಬಿಡಬೇಕಾಗುತ್ತದೆ. 48 ದಿನ ನೀವು ಉಪ್ಪಿನ ಜಾಡಿಯಲ್ಲಿ ಈ ಒಂದು ವಸ್ತುಗಳನ್ನು ಬಿಟ್ಟರೆ ಅಂದರೆ ಆ 48 ದಿನದೊಳಗೆ ವಿಪರೀತವಾದಂಥ ಧನ ಪ್ರಾಪ್ತಿಯಾಗುತ್ತೆ. ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸಾಲ ಬಾಧೆಗಳು ನಿವಾರಣೆಯಾಗುತ್ತೆ. ಎಷ್ಟೇ ಸಾಲ ಇದ್ದರೂ ಕೂಡ ಅದನ್ನು ತೀರಿಸುವಂತಹ ದಾರಿ ಮಾರ್ಗ ಸುಲಭವಾಗಿ ಓಪನ್ ಆಗುತ್ತದೆ. ಹಣ ಅಂದರೆ ಧನದ್ವಾರಗಳು ತೆರೆದುಕೊಳ್ಳುತ್ತವೆ ಅಂತಾನೆ ಹೇಳಲಾಗುತ್ತೆ. ಈ ಒಂದು ಅದ್ಭುತ ಪರಿಹಾರ ಅನಾದಿ ಕಾಲದಿಂದ ಬಂದಿರುವಂಥದ್ದು. ತಪ್ಪದೇ ಮಾಡಿಕೊಳ್ಳಿ. 48 ದಿನಗಳ ನಂತರ ಈ ಬಟ್ಟೆಯಲ್ಲಿರುವಂಥ ಹಣ ಇಡುವ ಜಾಗದಲ್ಲಿಡಿ. ಅಡಿಕೆ ಹಾಗೂ ಈ 5 ಏಲಕ್ಕಿಯನ್ನು ತುಳಸಿ ಗಿಡದ ಬುಡದಲ್ಲಿ ಊತಿಡಿ ಅಥವಾ ಯಾವುದಾದರೂ ದೈವ ವೃಕ್ಷದ ಬುಡದಲ್ಲಿ ಊತಿಟ್ಟು ಬಿಡಿ. ಇಷ್ಟೇ ಸಿಂಪಲ್ ಮಾಡಿಕೊಳ್ಳಬೇಕಾಗಿರುವುದು. ಈ ಒಂದು ಟ್ರಿಕ್ಸ್ ನಿಮ್ಮ ಜೀವನವನ್ನು ಬದಲಾಯಿಸುವ ಅದೃಷ್ಟವನ್ನು ತರುತ್ತದೆ. ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತದೆ. ಇನ್ನು ಪ್ರತಿದಿನ ಕಲ್ಲುಪ್ಪು ಬೆರೆಸಿದ ನೀರನ್ನು ಸ್ನಾನ ಮಾಡಿದರೆ ಎಷ್ಟು ಒಳ್ಳೆಯದು ಗೊತ್ತಾ? ಆರೋಗ್ಯಯುತ ಅಭ್ಯಾಸಗಳಲ್ಲಿ ಸ್ನಾನ ಕೂಡ ಒಂದು. ಅದರಲ್ಲೂ ಕಲ್ಲುಪ್ಪು ಸೇರಿಸಿದ ನೀರನ್ನು ಸ್ನಾನ ಮಾಡುವುದರಿಂದ ಹಿತವಾದ ಅನುಭವವನ್ನು ಪಡೆಯಬಹುದು. ಸ್ನಾನ ಕೇವಲ ಬಾಹ್ಯದಿಂದ ದೇಹವನ್ನು ಸ್ವಚ್ಛವಾಗಿಡುವುದು ಮಾತ್ರವಲ್ಲ, ಆಂತರಿಕವಾಗಿಯೂ ಆರೋಗ್ಯಯುತವಾಗಿಡುವಂತೆ ಮಾಡುತ್ತದೆ. ಪ್ರತಿದಿನ ಬಿಸಿ ನೀರಿನ ಸ್ನಾನ ಮಾಡಿದರೆ ದೇಹಕ್ಕೆ ಉಲ್ಲಾಸ ದೊರೆಯುತ್ತದೆ, ಜೊತೆಗೆ ಹೊಸ ಚೈತನ್ಯ ಮೂಡುತ್ತದೆ. ಆದ್ದರಿಂದ ಸ್ನಾನ ದಿನನಿತ್ಯದ ಆರೋಗ್ಯಯುತ ಅಭ್ಯಾಸಗಳಲ್ಲೊಂದು. ಅದೇ ರೀತಿ ಉಪ್ಪನ್ನು ಮಿಶ್ರಣ ಮಾಡಿದ ನೀರನ್ನು ಸ್ನಾನ ಮಾಡಿದರೆ, ಹೌದು, ಪ್ರತಿದಿನ ಸ್ನಾನದಲ್ಲಿ ನೀರಿಗೆ ಕಲ್ಲುಪ್ಪಿನ ಬಳಕೆ ಮಾಡಿದರೆ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದು. ಮಾನಸಿಕ ಆರೋಗ್ಯವನ್ನು ಕೂಡ ಉತ್ತಮವಾಗಿಟ್ಟುಕೊಳ್ಳಲು ಕಲ್ಲುಪ್ಪಿನ ನೀರಿನ ಸ್ನಾನ ಸಹಾಯಕವಾಗಿದೆ. ಹಾಗಾದರೆ ಏನೆಲ್ಲ ಪ್ರಯೋಜನಗಳನ್ನು ಪಡೆಯಬಹುದು ಎನ್ನುವ ಮಾಹಿತಿಯನ್ನು ಇಲ್ಲಿ ಹೇಳಲಾಗಿದೆ ನೋಡಿ. ಒಂದು ರೀತಿಯಲ್ಲಿ ಸ್ನಾನ ಮಾಡಿದ ನಂತರ ದೇಹ ಪೂರ್ತಿ ರಿಲ್ಯಾಕ್ಸ್ ಆಗುತ್ತದೆ, ಹೊಸ ಚೈತನ್ಯ ಭಾವನೆ ಮೂಡುತ್ತದೆ. ಅದೇ ತೆರನಾದ ಪ್ರಯೋಜನವನ್ನು ನೀರಿಗೆ ಕಲ್ಲುಪ್ಪು ಸೇರಿಸಿ ಸ್ನಾನ ಮಾಡಿದಾಗ ಕೂಡ ದೊರೆಯುತ್ತದೆ. ಅಲ್ಲದೆ ಇದು ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ದೇಹ ಮತ್ತು ಮನಸ್ಸನ್ನು ಬಹಳ ಶಾಂತಿಯುತ ರೀತಿಯಲ್ಲಿರುವಂತೆ ಮಾಡುತ್ತದೆ. ನಿಮ್ಮ ಚರ್ಮವನ್ನು ಮೃದು ಮತ್ತು ಹೊಳಪಾಗಿರುವಂತೆ ಮಾಡುತ್ತದೆ. ಎನರ್ಜಿಯನ್ನು ಹೆಚ್ಚಿಸುತ್ತದೆ. ನಮ್ಮ ದೇಹ ಮತ್ತು ಮನಸ್ಸನ್ನು ವಿಶ್ರಾಂತಿ ಮಾಡುವುದರ ಹೊರತಾಗಿ ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿದಾಗ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತವೆ ಮತ್ತು ಹಿತವಾದ ಸ್ನಾನವು ನೋವು ಮತ್ತು ಒತ್ತಡದ ಮನಸ್ಸಿಗೆ ಚಿಕಿತ್ಸೆ ನೀಡುತ್ತದೆ. ಮೃದುವಾದ ಚರ್ಮ ಮತ್ತು ಶಾಂತ ಮನಸ್ಸನ್ನು ನೀಡುತ್ತದೆ. ಮೆಗ್ನೀಷಿಯಂ ಹೊಂದಿರುವ ಲವಣಗಳ ಯುಕ್ತ ಸ್ನಾನವು ಆರೋಗ್ಯ ಉತ್ತಮವಾಗಿಸಲು ಹೆಚ್ಚು ಪರಿಣಾಮಕಾರಿಯಾಗಿದೆ. ಉತ್ತಮ ನಿದ್ದೆ. ಕೆಲವರು ಸಂಜೆ ಸ್ನಾನ ಮಾಡುತ್ತಾರೆ. ಹೀಗಿದ್ದಾಗ ಆದಷ್ಟು ನೀರಿಗೆ ಉಪ್ಪನ್ನು ಸೇರಿಸಿ ಸ್ನಾನ ಮಾಡಿ. ಇದರಿಂದ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತದೆ. ಸಾಮಾನ್ಯವಾಗಿ ಉತ್ತಮ ಸ್ನಾನವು ಉತ್ತಮ ನಿದ್ರೆಗೆ ಕಾರಣವಾಗುತ್ತದೆ. ಸ್ನಾನದ ಲವಣಗಳ ಬಳಕೆಯ ಉತ್ತಮ ನಿದ್ರೆಯು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ಇದು ನಿದ್ರಾಹೀನತೆ ನಿವಾರಿಸಲು ಸಹಾಯ ಮಾಡುತ್ತದೆ. ಹೀಗಾಗಿ ಉಪ್ಪು ಯುಕ್ತ ನೀರಿನ ಸ್ನಾನ ದೇಹಕ್ಕೆ ಆರಾಮದಾಯಕ ಅನುಭವವನ್ನು ನೀಡುತ್ತದೆ. ಉಪ್ಪು ನೀರಿನ ಸ್ನಾನಕ್ಕೆ ಹೀಗೆ ಮಾಡಿ. ಸ್ನಾನಕ್ಕೆ ಕಲ್ಲುಪ್ಪನ್ನು ಮಾತ್ರ ಬಳಸಿ. ಅದು ಅಯೋಡಿನ್ ಯುಕ್ತ ಉಪ್ಪಾಗಿದ್ದರೆ ಇನ್ನೂ ಒಳ್ಳೆಯದು. ಸುಲಭವಾಗಿ ನೀರಿನಲ್ಲಿ ಕರಗುತ್ತದೆ ಕೂಡ. ಒಂದು ಬಕೆಟ್ ನೀರಿಗೆ 2 ಅಥವಾ 3 ಟೀ ಸ್ಪೂನ್ ಉಪ್ಪನ್ನು ಸೇರಿಸಿಬಿಡಿ. ಬೇಗನೆ ಕರಗುತ್ತದೆ. ನಂತರ ಸ್ನಾನ ಮಾಡಿ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಎಂಬುದು ಭಾರತೀಯರಾದ ನಮ್ಮ ಬದುಕಿನ ಶ್ರೇಷ್ಠವಾದಂತಹ ಚಿಂತನೆ. ಈ ಮಂತ್ರಾಲಯದಂತಹ ಮನೆಗೆ ಮಂಗಳ ಕಲಶವಿಟ್ಟಂತೆ ಶೋಭಿಸುವುದೇ ಮನೆಯ ಹೆಬ್ಬಾಗಿಲಿನ ತೋರಣ. ಮನೆಯ ಮುಖ್ಯ ದ್ವಾರಕ್ಕೆ ತೋರಣ ಕಟ್ಟುವ ಸಂಪ್ರದಾಯ ಭಾರತೀಯ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಹಬ್ಬ ಹರಿದಿನಗಳು, ವಿವಾಹ, ಶುಭ ಸಮಾರಂಭಗಳು ಎದುರಾದಾಗ ಹಸಿರು ಎಲೆ ಮತ್ತು ಹೂಗಳಿಂದ ತೋರಣಗಳನ್ನು ಕಟ್ಟುವುದು ವಾಡಿಕೆಯಾಗಿರುತ್ತದೆ. ತೋರಣ ಎನ್ನುವುದು ಮನೆಯ ಒಳ ಪ್ರವೇಶಿಸುವ ದ್ವಾರವನ್ನು ಅಲಂಕರಿಸುವಂಥ ಮಂಗಳಕರ ಸಂಕೇತ. ಇತ್ತೀಚಿನ ದಿನಗಳಲ್ಲಿ ಮನೆಯ ಮುಖ್ಯ ದ್ವಾರಕ್ಕೆ ಭತ್ತದ ತೋರಣವನ್ನು ಕಟ್ಟುವಂಥ ಸಂಪ್ರದಾಯ ಅತ್ಯಂತ ಜನಪ್ರಿಯವಾಗಿದೆ. ಕೃತಕ ಪ್ಲಾಸ್ಟಿಕ್ ತೋರಣಗಳ ಅಬ್ಬರದ ನಡುವೆಯೇ ಜನರು ಮತ್ತೆ ನೈಸರ್ಗಿಕ ವಸ್ತುಗಳ ಕಡೆ ಮುಖ ಮಾಡಿರುವುದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ.
ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮನೆಯ ಮುಖ್ಯ ದ್ವಾರಕ್ಕೆ ಭತ್ತದ ತೋರಣವನ್ನು ಏಕೆ ಕಟ್ಟಬೇಕು, ಭತ್ತದ ತೋರಣವನ್ನು ಕಟ್ಟಲು ಅತ್ಯಂತ ಶುಭ ದಿನಗಳು ಯಾವುವು, ಯಾವ ದಿನ ಭತ್ತದ ತೋರಣವನ್ನು ಬದಲಾಯಿಸಬೇಕು ಮತ್ತು ಬದಲಾಯಿಸಿದ ನಂತರ ಹಳೆಯ ತೋರಣವನ್ನು ಏನು ಮಾಡಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಭತ್ತದ ತೋರಣವನ್ನು ಮನೆಯ ಬಾಗಿಲಿಗೆ ಕಟ್ಟುವುದಕ್ಕೆ ಸಾಂಪ್ರದಾಯಿಕ ಮಾವು ಮತ್ತು ಬೇವಿನ ಎಲೆಗಳ ತೋರಣದಂತೆಯೇ ಚೆನ್ನಾಗಿ ಬೆಳೆದಂತಹ ಹಸಿರು ಮತ್ತು ಚಿನ್ನದ ಬಣ್ಣದ ಭತ್ತದ ತೆನೆಗಳನ್ನು ಒಂದಕ್ಕೊಂದು ಸುಂದರವಾಗಿ ಹೆಣೆದು ಸಿದ್ಧಪಡಿಸುವಂಥ ತೋರಣವೇ ಭತ್ತದ ತೋರಣ. ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯಲಕ್ಷ್ಮಿಯೂ ಸಹ ಒಬ್ಬರು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಭತ್ತವನ್ನು ಸಾಕ್ಷಾತ್ ಧಾನ್ಯಲಕ್ಷ್ಮಿ ಎಂದು ಪೂಜಿಸಲಾಗುತ್ತದೆ. ಮನೆಯ ಮುಂಬಾಗಿಲಿಗೆ ಭತ್ತದ ತೋರಣವನ್ನು ಕಟ್ಟುವುದರಿಂದ ಧಾನ್ಯಲಕ್ಷ್ಮಿಯನ್ನು ಸದಾಕಾಲ ಮನೆಗೆ ಆಹ್ವಾನಿಸಿದಂತಾಗುತ್ತದೆ ಮತ್ತು ಮನೆಯಲ್ಲಿ ಅನ್ನದ ಕೊರತೆ ಎಂದಿಗೂ ಎದುರಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಧರ್ಮಶಾಸ್ತ್ರಗಳ ಪ್ರಕಾರ ಸಾಕ್ಷಾತ್ ಧಾನ್ಯಲಕ್ಷ್ಮಿಯ ಸ್ವರೂಪವಾದ ಭತ್ತ ಎಲ್ಲಿರುತ್ತದೆಯೋ ಅಲ್ಲಿ ದಾರಿದ್ರ್ಯತೆ, ನಕಾರಾತ್ಮಕತೆ ಮತ್ತು ಅಶುಭ ಶಕ್ತಿಗಳು ನೆಲೆಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ಭತ್ತದ ತೋರಣ ಮನೆಗೆ ರಕ್ಷಣಾತ್ಮಕ ಕವಚದಂತೆ ಕೆಲಸ ಮಾಡುತ್ತದೆ. ಮನೆಯನ್ನು ಪ್ರವೇಶ ಮಾಡಬಹುದಾದ ನಕಾರಾತ್ಮಕ ಶಕ್ತಿಗಳನ್ನು ಹೊರಗೆ ತಡೆದು ನಿಲ್ಲಿಸಿ ಕೇವಲ ಸಕಾರಾತ್ಮಕ ಶಕ್ತಿ ಮನೆಯನ್ನು ಒಳ ಪ್ರವೇಶಿಸುವಂತೆ ಭತ್ತದ ತೋರಣ ನೋಡಿಕೊಳ್ಳುತ್ತದೆ. ನಮ್ಮ ಹಿಂದೂ ಪೂಜಾ ಪದ್ಧತಿಯಲ್ಲಿ ನವಧಾನ್ಯಗಳಿಗೆ ವಿಶೇಷವಾದ ಸ್ಥಾನವಿದೆ. ಅದರಲ್ಲೂ ಭತ್ತ ಪ್ರಮುಖವಾದದ್ದಾಗಿದೆ. ಭತ್ತ ನವಗ್ರಹಗಳಲ್ಲಿ ಒಂದಾದಂತಹ ಚಂದ್ರನ ಧಾನ್ಯವಾಗಿದೆ. ಅಂದರೆ ಭತ್ತ ಚಂದ್ರನ ಶಕ್ತಿಯನ್ನು ಪೋಷಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನನ್ನು ಮನಸ್ಸು ಮತ್ತು ಭಾವನೆಗಳ ಸಂಕೇತ ಎಂದು ಉಲ್ಲೇಖಿಸಲಾಗುತ್ತದೆ. ಚಂದ್ರನ ಧಾನ್ಯವಾದ ಭತ್ತದ ತೋರಣವನ್ನು ಮನೆಯ ಮುಂಬಾಗಿಲಿಗೆ ಕಟ್ಟುವುದರಿಂದ ಮನೆಯಲ್ಲಿ ಶಾಂತಿ, ಭಾವನಾತ್ಮಕ ಸ್ಥಿರತೆ ಹಾಗೂ ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರವು ವಾಸ್ತು ಪುರುಷನ ಮುಖ ಇದ್ದಂತೆ. ಮುಖದ ಭಾಗದಲ್ಲಿ ಪ್ರಕೃತಿ ದತ್ತವಾದ ಭತ್ತದ ತೋರಣವನ್ನು ಹಾಕುವುದರಿಂದ ವಾಸ್ತು ಪುರುಷ ಪ್ರಸನ್ನರಾಗುತ್ತಾರೆ. ಇದರಿಂದ ಮನೆಯಲ್ಲಿ ವಾಸ್ತು ದೋಷಗಳಿಂದ ಉಂಟಾಗಬಹುದಾದಂಥ ನಕಾರಾತ್ಮಕ ಪ್ರಭಾವಗಳೆಲ್ಲ ದೂರವಾಗುತ್ತವೆ. ಭತ್ತದ ತೋರಣವನ್ನು ಜೀವಂತ ಶಕ್ತಿ ಎಂದು ಕರೆಯಬಹುದು. ಏಕೆಂದರೆ ಪ್ಲಾಸ್ಟಿಕ್ ಅಥವಾ ಕೃತಕ ತೋರಣಗಳಿಗೆ ಪ್ರಾಣ ಇರುವುದಿಲ್ಲ. ಆದರೆ ಭತ್ತದ ತೆನೆಗಳು ಒಣಗಿದ್ದರೂ ಸಹ ಅವುಗಳ ಒಳಗಿರುವ ಅಕ್ಕಿಗೆ ಜೀವವಿರುತ್ತದೆ. ಮಣ್ಣು ಮತ್ತು ನೀರು ದೊರೆತರೆ ಭತ್ತ ಮೊಳಕೆ ಒಡೆದು ಹೊಸ ಜೀವ ನೀಡುತ್ತದೆ. ಭತ್ತದ ತೋರಣದಲ್ಲಿರುವ ಜೀವಶಕ್ತಿಯು ಮನೆಯ ಬಾಗಿಲಿಗೆ ನಿರಂತರವಾಗಿ ಧನಾತ್ಮಕ ಕಂಪನಿಗಳನ್ನು ಹೊರಸೂಸುತ್ತಲಿರುತ್ತದೆ. ಭತ್ತವು ಪಂಚಭೂತಗಳಾದಂತಹ ಭೂಮಿ, ಜಲ, ಅಗ್ನಿ ಎಂದರೆ ಸೂರ್ಯನ ಶಾಖ, ಗಾಳಿ ಮತ್ತು ಆಕಾಶದ ಶಕ್ತಿಯನ್ನು ಹೀರಿಕೊಂಡು ಬೆಳೆದಿರುತ್ತದೆ. ಈ 5 ಪಂಚಭೂತಗಳ ತತ್ವವು ಜೀವಂತ ಶಕ್ತಿ ತೋರಣದ ರೂಪದಲ್ಲಿ ಮನೆಯ ಬಾಗಿಲಿನಲ್ಲಿದ್ದರೆ ಅದು ಇಡೀ ಮನೆಯ ವಾತಾವರಣವನ್ನು ಸಮತೋಲನದಲ್ಲಿರಿಸುತ್ತದೆ. ಭತ್ತದ ತೋರಣ ದೃಷ್ಟಿದೋಷ ನಿವಾರಕವೂ ಸಹ ಹೌದು. ಮುಖ್ಯ ಬಾಗಿಲಿಗೆ ಸುಂದರವಾಗಿ ಹೆಣೆದಿರುವ ಭತ್ತದ ತೋರಣವು ಅತ್ಯಂತ ಆಕರ್ಷಕವಾಗಿ ಕಾಣುತ್ತದೆ. ಪ್ರಮುಖ ಅಂಶಗಳು ಮತ್ತು ಪ್ರಯೋಜನಗಳು. ಧಾರ್ಮಿಕ ನಂಬಿಕೆ. ಭತ್ತವನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಮುಖ್ಯ ದ್ವಾರಕ್ಕೆ ಕಟ್ಟುವುದರಿಂದ ಮನೆಯಲ್ಲಿ ಐಶ್ವರ್ಯ ವೃದ್ಧಿಸುತ್ತದೆ ಎಂಬುದು ವಾಸ್ತುಶಾಸ್ತ್ರದ ನಂಬಿಕೆ. ಸಹಜ ಸೌಂದರ್ಯ. ನೈಸರ್ಗಿಕವಾದ ಎಳೆಯ ಭತ್ತದ ತೆನೆಗಳನ್ನು ಬಳಸಿ ಕೈಯಿಂದ ಈ ತೋರಣಗಳನ್ನು ಹೆಣೆಯಲಾಗುತ್ತದೆ. ದೀರ್ಘಾವಧಿ ಬಾಳಿಕೆ. ಇವು ಬಹುಕಾಲದವರೆಗೆ ಬಾಳಿಕೆ ಬರುತ್ತವೆ ಮತ್ತು ಮನೆಯ ಆವರಣಕ್ಕೆ ಹಳ್ಳಿ ಸೊಗಡಿನ ಸಾಂಪ್ರದಾಯಿಕ ಲುಕ್ ನೀಡುತ್ತವೆ. ನೀವು ಇವುಗಳನ್ನು ಸ್ಥಳೀಯ ಅಲಂಕಾರಿಕ. ಮನೆಗೆ ಬರುತ್ತಿರುವವರ ದೃಷ್ಟಿ ಮೊದಲು ಆ ತೋರಣದ ಮೇಲೆ ಬೀಳುವುದರಿಂದ ಮನೆಯ ಮೇಲಿನ ನೇರ ದೃಷ್ಟಿ ತಲುಪುತ್ತದೆ. ಇದು ದೃಷ್ಟಿದೋಷದ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ. ಮಾವಿನ ಎಲೆ ಅಥವಾ ಹೂವಿನ ತೋರಣಗಳು 1-2 ದಿನಗಳಲ್ಲಿ ಒಣಗಿ ಹೋಗುತ್ತವೆ. ಆದರೆ ನೈಸರ್ಗಿಕವಾಗಿ ಒಣಗಿದಂತಹ ಭತ್ತದ ಪೈರುಗಳಿಂದ ಹೆಣೆದಿರುವಂತಹ ಈ ತೋರಣಗಳು ಕನಿಷ್ಠ ಪಕ್ಷ 1-5 ವರ್ಷದವರೆಗೆ ಯಾವುದೇ ಹಾನಿಗೊಳಗಾಗದೆ ಬಾಳಿಕೆ ಬರುತ್ತವೆ. ಇಷ್ಟೆಲ್ಲ ಲಾಭಗಳಿರುವುದರಿಂದ ಮನೆಯ ಬಾಗಿಲಿಗೆ ಭತ್ತದ ತೋರಣವನ್ನು ಹಾಕುವುದು ಬಹಳ ಒಳ್ಳೆಯದು. ಭತ್ತದ ತೋರಣವನ್ನು ಯಾವ ದಿನ ಕಟ್ಟುವುದು ಒಳಿತು? ಭತ್ತದ ತೋರಣವನ್ನು ಕಟ್ಟಲು ಯುಗಾದಿ, ವರಮಹಾಲಕ್ಷ್ಮಿ ವ್ರತ, ದೀಪಾವಳಿಯ ಲಕ್ಷ್ಮೀ ಪೂಜೆಯ ದಿನ, ನವರಾತ್ರಿ, ಶ್ರಾವಣ ಮಾಸದ ದಿನಗಳು ಮತ್ತು ಮಕರ ಸಂಕ್ರಾಂತಿ ಹಬ್ಬದ ದಿನ ಅತ್ಯಂತ ಶ್ರೇಷ್ಠ. ಇದಲ್ಲದೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರದ ದಿನ ಬ್ರಾಹ್ಮಿ ಮುಹೂರ್ತದ ಸಮಯವೂ ಸಹ ಭತ್ತದ ತೋರಣವನ್ನು ಕಟ್ಟಲು ಪ್ರಶಸ್ತವಾದ ಸಮಯವಾಗಿರುತ್ತದೆ. ಹಳೆಯ ತೋರಣದ ಭತ್ತದ ಕಾಳುಗಳು ಸಂಪೂರ್ಣವಾಗಿ ಉದುರಿದ ನಂತರ ಅಥವಾ ತೋರಣ ಬಣ್ಣವನ್ನು ಕಳೆದುಕೊಂಡಾಗ, ಹಳೆಯದಾಗಿ ಕಾಣಿಸಿದಾಗ ಅಥವಾ ಧೂಳು ಹಿಡಿದಾಗ
ಭತ್ತದ ತೋರಣವನ್ನು ಬದಲಾಯಿಸಬಹುದು. ಭತ್ತವು ಸಂಪತ್ತಿನ ಸಂಕೇತವಾದ್ದರಿಂದ ಹಳೆಯದಾದಂತಹ ಭತ್ತದ ತೋರಣವನ್ನು ಕಸದ ಬುಟ್ಟಿಗೆ ಎಸೆಯಬಾರದು. ಅದನ್ನು ಗಿಡಮರಗಳ ಬುಡಕ್ಕೆ ಹಾಕುವುದರಿಂದ ನೈಸರ್ಗಿಕ ಗೊಬ್ಬರವಾಗುತ್ತದೆ. ಅಷ್ಟೇ ಅಲ್ಲದೆ ತೋರಣದಲ್ಲಿರುವಂತಹ ಭತ್ತವನ್ನು ಬೇರ್ಪಡಿಸಿ ಮನೆಯ ಮೇಲ್ಛಾವಣಿಯಲ್ಲಿ ಅಥವಾ ಕೈದೋಟಗಳಲ್ಲಿ ಪಕ್ಷಿಗಳಿಗೆ ಆಹಾರವಾಗಿ ನೀಡಬಹುದು. ಪ್ಲಾಸ್ಟಿಕ್ನ ಬಣ್ಣ ಬಣ್ಣದ ತೋರಣಗಳ ನಡುವೆ ದೇಶಿ ಉತ್ಪನ್ನಗಳು ಕೂಡ ರಾರಾಜಿಸುತ್ತಿವೆ. ಪ್ಲಾಸ್ಟಿಕ್ ಅನ್ನು ಕೊಂಚ ಮಟ್ಟಿಗೆ ದೂರ ಸರಿಸಿ ನೈಸರ್ಗಿಕವಾದ ವಸ್ತುಗಳು ಅವುಗಳ ಸ್ಥಾನವನ್ನು ಪಡೆದುಕೊಳ್ಳುತ್ತಿವೆ. ಅದರಲ್ಲಿ ಮಾವಿನ ಎಲೆ, ಹೂವಿನ ತೋರಣವನ್ನು ಕೂಡ ಮನೆ ಬಾಗಿಲಿಗೆ ಹಾಕಿ ಅಲಂಕರಿಸುತ್ತಾರೆ. ಆದರೆ ಇಲ್ಲಿ ಭತ್ತದ ತೋರಣ ಕೂಡ ಈ ಸ್ಥಾನವನ್ನು ಪಡೆದುಕೊಂಡಿದೆ. ಧರ್ಮಸ್ಥಳದ ಲಕ್ಷದ್ವೀಪೋತ್ಸವದಲ್ಲಿ ಲಾಸ್ಟಿಕ್ನಿಂದ ತೋರಣಗಳ ನಡುವೆ ಭತ್ತದ ತೋರಣ ಎಲ್ಲರ ಗಮನ ಸೆಳೆಯುತ್ತಿತ್ತು. ಮನೆಯ ಅಲಂಕಾರಕ್ಕೆ ಪ್ರತಿಯೊಬ್ಬರೂ ಕೂಡ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ಮನೆ ಸಣ್ಣದಿರಲಿ ದೊಡ್ಡದಿರಲಿ ಪ್ರತಿ ಕೋಣೆಯ ಬಾಗಿಲಿಗೆ, ಗೋಡೆಗೆ ಈ ಅಲಂಕಾರವನ್ನು ಮಾಡಿ ಸುಂದರವಾಗಿ ಕಾಣುವ ಹಾಗೆ ಮಾಡುತ್ತಾರೆ. ಆದರೆ ಈ ಭತ್ತದ ತೋರಣವನ್ನು ಮನೆಯ ಬಾಗಿಲಿಗೆ ಮಾತ್ರವಲ್ಲದೆ ದೇವಸ್ಥಾನದ ಬಾಗಿಲಿಗೂ ಕೂಡ ಹಾಕಬಹುದು. ಈ ಭತ್ತದ ತೋರಣವನ್ನು ಕಾರವಾರದಿಂದ ಮಾಡಿಸಿ ತರಲಾಗುತ್ತದೆ. ಅಲ್ಲದೆ ಈ ಪೈರನ್ನು ಬೆಳೆಯಲು ಯಾವುದೇ ರೀತಿಯ ಕೃತಕ ಔಷಧಗಳನ್ನು ಹಾಕದೆ ನೈಸರ್ಗಿಕ ಗೊಬ್ಬರಗಳನ್ನು ಹಾಕಿ ಬೆಳೆಸಲಾಗುತ್ತದೆ. ಇದು ಜಯ ಭತ್ತದ ಪೈರಿನಿಂದ ಈ ತೋರಣವನ್ನು ಮಾಡಲಾಗುತ್ತದೆ. ಈ ತೋರಣಕ್ಕೆ ಮುಡಿ ಇಂಗ್ಲಿಷ್ನಲ್ಲಿ ನೆಲ್ಲಿ ಎಂದು ಕೂಡ ಕರೆಯುತ್ತಾರೆ. ಈ ತೋರಣದ ವಿಶೇಷತೆ ಅಂದರೆ 6 ವರ್ಷಗಳವರೆಗೆ ಯಾವುದೇ ರೀತಿಯಲ್ಲಿ ಹಾಳಾಗುವುದಿಲ್ಲ. ಅಲ್ಲದೆ ಕೃತಕ ಬಣ್ಣ ಹಾಳಾಗದ ಹಾಗೆ ಯಾವುದೇ ರಾಸಾಯನಿಕಗಳನ್ನು ಸಿಂಪಡಿಸುವುದಿಲ್ಲ. ನೈಸರ್ಗಿಕವಾಗಿಯೇ ತೋರಣವನ್ನು ಮಾಡಲಾಗಿದೆ. ನಮ್ಮ ಮನೆಯ ಬಾಗಿಲು ಯಾವ ರೀತಿಯ ಅಳತೆಯನ್ನು ಹೊಂದಿದೆ ಆ ರೀತಿಯ ತೋರಣಗಳು ಇವೆ. ಇಲ್ಲದಿದ್ದರೆ ಮೊದಲೇ ಆರ್ಡರ್ ಕೊಟ್ಟು ಮಾಡಿಸಿಕೊಳ್ಳಬಹುದು. ಅಲ್ಲದೆ ಅಮೆಜಾನ್ ಆನ್ಲೈನ್ ಮೂಲಕವೂ ಕೂಡ ಖರೀದಿಸಬಹುದು ಎಂದು ಭತ್ತದ ತೋರಣ ವ್ಯಾಪಾರಿ ಹೇಳಿದರು. ಇಂದಿನ ಆಧುನಿಕತೆಯ ಭರಾಟೆಯಲ್ಲಿ ನಶಿಸಿ ಹೋಗುತ್ತಿರುವ ಗ್ರಾಮೀಣ ದೇಶಿ ಕರಕುಶಲ ಕಲೆಗಳು ಮತ್ತೆ ಜೀವಂತವಾಗುತ್ತಿವೆ. ಪ್ಲಾಸ್ಟಿಕ್ ವಸ್ತುಗಳ ನಡುವೆ ದೇಶಿ ಉತ್ಪನ್ನಗಳು ಪೈಪೋಟಿ ನಡೆಸುತ್ತವೆ. ಇಂತಹ ದೇಶಿ ಉತ್ಪನ್ನಗಳ ಬಳಕೆ ಅಧಿಕವಾಗುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಆತ್ಮೀಯರೇ, ಭತ್ತದ ತೋರಣದ ಕುರಿತಾದ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.